ಕೃಷ್ಣ, ನೀನು ಮಾಯಾವಿ ಬಾಲಕ ಅನ್ನೋದ್ರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ನಾಗರಾಜ ಕಾಳಿಂಗನ ಕುಟಿಲ ಯೋಜನೆಗಳನ್ನ ನಿನ್ನ ಮಾಯಿಗೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಈಗ ನಮ್ಮಪ್ಪ ಯಾವ ಯೋಜನೆ ಮಾಡಿದರೆ? ಪಾರಸ, ಹೇಗೆ ಹೇಳಿ? ನನಗೆ ಅರ್ಥನೇ ಆಗ್ತಿಲ್ಲ. ನಿನಗೆ ಹೇಗೆ ಹೇಳೋದು ಅಂತ. ಯೋಜನೆ ನೀನ್ ಮಾಡಿದ್ದಲ್ಲ ಮಾಯಾಸುರ, ಹಾಗಾಗಿ ಹೇಳೋದ್ರಲ್ಲಿ ದೋಷ ಇಲ್ಲ. ನೀನೇನಾದ್ರೂ ಹೇಳಿದ್ರಿ ಪರಾಗೋಕ್ಕೆ ಅದರ ದಾರಿ ಸಿಗ್ಬೋದು. ನಿಮ್ಮಿಬ್ರು ಜೀವನ ತೆಗೆಯುವಂತ ಯೋಜನೆ ಮಾಡಿದ್ದಾನೆ ನಾಗರಾಜ ಕಾಳಿಂಗ. ನಾಳೆ ಮುಂಜಾನೆ ಅವನು ನಿಮ್ಮಿಬ್ರನ್ನು ಅಗ್ನಿಗೆ ಆಹುತಿ ಕೊಡ್ತಾನೆ. ನನ್ನ ತಂದೆ ಈ ಥರ ಮಾಡಕ್ಕೆ ಹೇಗೆ ಸಾಧ್ಯ ಕೃಷ್ಣ? ಅವರು ಇಷ್ಟು ಕೆಟ್ಟವರಾಗಕ್ಕೆ ಹೇಗೆ ಸಾಧ್ಯ? ನಾನು ನನ್ನ ಕೊನೆಗಾಲದಲ್ಲಿ ಒಂದ್ಸಲನೂ ನಮ್ಮಮ್ಮನ ನೋಡೋಕ್ಕಾಗಲ್ವಾ? ನನಗೆ ಈಗಲೇ ಸಾಯಕ್ಕೆ ಇಷ್ಟ ಇಲ್ಲ. ನಾನು ಜೀವಂತವಾಗಿರಬೇಕು. ಪಾರಸ, ನನ್ನಮ್ಮ ಹೇಳ್ತಾಳೆ, ಒಬ್ಬರ ಜೀವನದಲ್ಲಿ ಏನಾದ್ರೂ ಆದ್ರೆ ಅದು ಮೊದಲೇ ನಿರ್ಧಾರ ಆಗಿರೋದು. ಮತ್ತೆ ಪೂರ್ವ ನಿರ್ಧಾರ ಆಗಿರೋಕೆ ಬೇಸರ ಮಾಡ್ಕೋಬಾರ್ದು. ಮೃತ್ಯು ನಾಳೆ ಬರೋದಾದ್ರೆ ಇವತ್ತು ನಮ್ಮ ಹತ್ರ ಇರೋ ಜೀವನನಿಲ್ಲ, ನೋವಲ್ಲೇ ಕಳ್ತು ಯಾಕೆ ನಷ್ಟ ಮಾಡ್ಕೋಬೇಕು ಹೇಳು? ಕೃಷ್ಣ, ನಿನಗೆ ಮೃತ್ಯು ಅಂದ್ರೆ ಭಯ ಇಲ್ವಾ? ಮಾಯಾಸುರ, ಯಾವ ಸತ್ಯ ಬದಲಾಗಲ್ವೋ ಅದಕ್ಕೆ ಯಾಕೆ ಭಯ ಪಡ್ಬೇಕು? ಯಾರಿಗೆ ಜನ್ಮ ಸಿಕ್ಕಿದೆಯೋ ಅವ್ರಿಗೆ ಮೃತ್ಯು ಅನಿವಾರ್ಯ ಮಾಯಾಸುರ. ಆದ್ರೆ ಮೃತ್ಯು ಸಮಯನೂ ನಿರ್ಧಾರ ಆಗಿರುತ್ತೆ. ಒಮ್ಮೆ ನಮ್ ಸಮಯ ಪೂರ್ತಿ ಆಗೋದ್ರಿ ನಮ್ಮನ್ನ ಯಾರು ಕಾಪಾಡಕ್ಕಾಗೋದಿಲ್ಲ. ಯಾವ ರೀತಿ, ಯಾವ ಜಾಗ, ಯಾರ ಕೈಯಿಂದ ನಮ್ ಮೃತ್ಯು ಕಾದಿದ್ಯೋ ಅದು ನಿರ್ಧಾರ ಆಗಿರುತ್ತೆ ಮಾಯಾಸುರ. ಯಾರಿಗ್ ಗೊತ್ತು, ನಿಮ್ಮಿಬ್ರು ಮೃತ್ಯು ನನ್ನ ಕೈಯಲ್ಲಿ ಇರ್ಬೋದು. ಅದು ಸಾಧ್ಯ ಅಲ್ವಾ? ಹಾ ಹಾ, ನಾನು ಹೋಗ್ತೀನಿ. ಏನಾಯ್ತು ನಾಗರಾಜ ಕಾಳಿಂಗ? ನೀವೀ ಕೋಣೆಗೆ ಬಂದು ಮೌನವಾಗ್ಬಿಟ್ರಲ್ಲ? ನನ್ನ ಭಾಗ್ಯದಲ್ಲಿ ನಿಮ್ಮಿಂದ ಪ್ರಶಂಸೆ ಪಡೆಯೋದು ಬರ್ದಿಲ್ಲ ಅನ್ಸುತ್ತೆ. ನಾನು ಸಿಂಗಾರ ಮಾಡ್ಕೊಂಡಿದ್ದೆಲ್ಲ ವ್ಯರ್ಥ ಅಂತ ಹೇಳ್ಬಿಡಿ. ನಾನು ಅದನ್ನು ನಿಮ್ಮ ಪ್ರಶಂಸೆ ಅನ್ಕೊಂಡು ಪ್ರಸನ್ನನಾಗ್ಬಿಡ್ತೀನಿ. ನಾನು ಸ್ವಲ್ಪನೂ ಬೇಸರ ಪಟ್ಕೊಳ್ಳಲ್ಲ. ಇಲ್ಲ, ನೀನು ಯೋಚಿಸ್ತಿರೋ ಹಾಗೆ ಏನೂ ಇಲ್ಲ ಕಾಳಿಕ. ಮತ್ತೇನ್ ವಿಷಯ ಸ್ವಾಮಿ? ನೀನು ನನಗೆ ಯೋಚನೆ ಮಾಡೋ ಹಾಗೆ ಮಾಡಿಬಿಟ್ಟೆ. ನಾಗಲೋಕದಲ್ಲಿ ನಿಜವಾದ ನಾಗ ಅಂದ್ರೆ ಅದು ನೀನೇ ಅಂತ. ನಂಗೆ ಅರ್ಥ ಆಗ್ಲಿಲ್ಲ. ಯಾವ ರೀತಿ ನಮ್ಮ ನಾಗಗಳ ಹೊರ ರೂಪ ಸುಂದರ ಜೊತೆಗೆ ಮರಳು ಮಾಡೋ ಹಾಗಿರುತ್ತೋ, ಆದ್ರೆ ಒಳಗಿಂದ ಅಷ್ಟೇ ಕರಾಳ ಮತ್ತು ವಿಷದಿಂದ ತುಂಬಿರುತ್ತೋ, ಅದೇ ರೀತಿ ನೀನು ಈ ಮನೇನ ಸಿದ್ಧ ಮಾಡಿದ್ದೀಯಾ. ಅವರಿಬ್ರು ಚಿತೆಯನ್ನು ಸಿದ್ಧಪಡಿಸಿದ್ದೀಯಾ. ಇಂಥ ಜಾಗದಲ್ಲಿ ನಿದ್ದೆ ಮಾಡಿದ್ಮೇಲೆ ಅವ್ರಿಗೆ ಕಲ್ಪನೆನೂ ಇರಲ್ಲ ಅವ್ರ ಚಿತೆ ಮೇಲೆ ಮಲಗಿದ್ದಾರೆ ಅಂತ. ನಾನು ಈ ಸಿದ್ಧತೆ ಮಾಡಿದ್ರೆ ನಮ್ಮ ಉದ್ದೇಶ ಪೂರ್ತಿ ಆಗಲ್ಲ ಮಹಾರಾಜ. ಆ ಪಾರಸ ಮತ್ತೆ ಕೃಷ್ಣ ಇಬ್ರು ಆ ಮೋಸಗಾರ ವಿಷ್ಣುವಿನ ಭಕ್ತರು. ಅದಕ್ಕೆ ನಾನು ಮಾಯೆ ರಚನೆ ಮಾಡಿದೆ. ಆದ್ರಿಂದ ಅವರಿಬ್ಬರಿಗೂ ಭ್ರಮೆ ಹುಟ್ಟಿಸ್ಬೋದು. ಸುಂದರ, ಅತಿ ಸುಂದರ ಕಾಳಿಕಾ. ಆದ್ರೆ ನೀನು ಈ ಕೊಠಡಿನ ಹೇಗ್ ಮಾಡಿದೆ? ಯಾವ ವಸ್ತು, ಯಾವ ಧಾತು ಇದೆ ಇದರಲ್ಲಿ? ಅರಗಿನಿಂದ ಮಾಡಿದೆ. ಅರಗು ಎಂಥ ವಸ್ತು ಅಂದ್ರೆ ಅದಕ್ಕೆ ಒಮ್ಮೆ ಬೆಂಕಿ ಹಾಕಿದ್ರೆ ಸಾಕು, ಎಲ್ಲ ವಸ್ತುಗಳು ಉರಿದು ಬೂದಿಯಾಗುವವರೆಗೂ ಅದು ಆರೋದೇ ಇಲ್ಲ. ಕಾಳಿಕಾ, ನಿನ್ ಕೆಲಸ ಅಂತೂ ಪ್ರಶಂಸೆಗೆ ಯೋಗ್ಯವಾಗಿದೆ. ನಿನ್ ಬುದ್ಧಿ ಮತ್ತು ಕೌಶಲ್ಯತೆಗೆ ಯಾರು ಸಾಟಿ ಇಲ್ಲ. ಇನ್ನು ಆ ಇಬ್ರು ವಿಷ್ಣು ಭಕ್ತರು ಭಸ್ಮ ಆಗ್ತಾರೆ ಈ ಅರಗಿನ ಮನೆಯಲ್ಲಿ. ಮತ್ ನಿಂತೋಗುತ್ತೆ ಆ ವಿಷ್ಣು ಹೆಸರನ್ನ ತಗೊಳ್ಳೋದು ಈ ನಾಗಲೋಕದಲ್ಲಿ. ನಿನ್ನೀ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಕಾಳಿಕಾ, ಯಾವತ್ತೂ ಮರೆಯಲ್ಲ. ಒಬ್ಬ ತಂದೆಯಾಗಿ ಇಂಥ ಕ್ರೂರ ಕೆಲಸನ ಗೊತ್ತಿದ್ಯಾ ಕಾಳಿಕಾ? ನಾಳೆ ನಾನು ಮತ್ತೆ ಯಮುನೆಗೆ ಹೋಗ್ತೀನಿ. ಪಾರಸನ ಮೃತ್ಯು ಆದ್ಮೇಲೆ ವಿಷಯುಕ್ತ ಮಾಡ್ತೀನಿ ಪೂರ್ತಿ ಜಲವನ್ನ. ಒಬ್ನು ವಿಷ್ಣು ಭಕ್ತ ಈ ಜಗತ್ತಲ್ಲಿ ಜೀವಂತವಾಗಿ ಉಳಿಯಲ್ಲ, ಒಬ್ನು ಉಳಿಯಲ್ಲ. ಆಗ ನೀವಾಗ್ತೀರಿ ಜಗತ್ತಿಗೆಲ್ಲ ಒಬ್ಬನೇ ನಾಗ ಸಾಮ್ರಾಟ, ಮತ್ ನಾನು ನಿಮ್ ರಾಣಿ. ಓ ಚಕ್ರಧಾರಿ, ನೋಡಿಬಿಟ್ಟೆ ನಾನು ನಿನ್ನ ಭಕ್ತಿ. ಎಲ್ಲವೂ ಮೋಸ, ನಾಟಕ. ಇದರಿಂದ ಯಾವ
ಮಾತುಗಳಿದೆ ಮಹಾರಾಜ. ವಿಷ್ಣುವಿನ ಭಕ್ತಿಯಿಂದ ಅವನನ್ನು ಪಡೆಯಬಹುದು, ಸೋಲಿಸಲಾಗದು. ಆದರೆ ನನ್ನ ಗುರಿಯೊಂದೇ, ಆ ಮೋಸಗಾರನನ್ನು ಸೋಲಿಸುವುದು. ಆದರೆ ಏನು ಮಾಡಲಿ ನಾನು? ಅರ್ಥವಾಗುತ್ತಿಲ್ಲ. ನನ್ನ ಆ ಶತ್ರು ನನ್ನ ಮುಂದೆ ಬರುತ್ತಿಲ್ಲ. ನನಗೂ ಅವನ ಬಳಿ ಹೋಗುವ ಮಾರ್ಗ ತಿಳಿಯುತ್ತಿಲ್ಲ. ನಮಗೇನಾದರೂ ವಿಷ್ಣುವಿನ ಕಠೋರ ವಿರೋಧಿ ಸಿಕ್ಕರೆ ಅವನ ಸಂಬಂಧ ವಿಷ್ಣುವಿನೊಂದಿಗೆ ಅಗ್ನಿ ಮತ್ತು ಒಣಹುಲಿನಂತಿರಬೇಕು. ಆಗ ಈ ಕಾರ್ಯ ಸುಲಭ ಮಹಾರಾಜ. ಯಾರಿರುತ್ತಾರೆ ಅವನಿಗೆ ಅಂತಹ ಘೋರ ವಿರೋಧಿ? ನನ್ನ ಸಹಾಯಕನಾಗುವವನು. ಎಲ್ಲರೂ ಕೂಡ ಅಂಧ ಭಕ್ತರೇ. ನೋಡಿಲ್ಲವೇ ನೀನು? ನಾನು ಅಷ್ಟು ಕಠೋರ ಶಿಕ್ಷೆ ನೀಡಿದ ನಂತರವೂ ಅವರ ಬಾಯಿಂದ ಅವನ ವಿರುದ್ಧ ಒಂದು ಸ್ವರವೂ ಬರಲಿಲ್ಲ. ಆದರೂ ಒಬ್ಬ ಮಾರ್ಗದರ್ಶಕನಿದ್ದಾನೆ ಮಹಾರಾಜ. ಹೌದೇ? ಯಾರವನು? ಅವನ ಕುರಿತು ಕೇಶಿನಿಗೆ ತಿಳಿದಿದೆ, ಆದರೆ ಭಗವಂತ ಕಂಸನಿಗೆ ಅರಿವಿಲ್ಲ. ನಾರದ. ಅವನು ಅಧಿಕ ಪ್ರಸಂಗಿ ಮುನಿ. ಯಾವಾಗಲೂ ಆ ವಿಷ್ಣುವಿನ ನಾಮ ಜಪ ಮಾಡುತ್ತಿರುತ್ತಾನೆ. ಕೇಶಿನಿ, ಭ್ರಮೆಯಿಂದ ಹೊರಗೆ ಬಾ. ಭಗವಂತ ಕ್ಷಮಿಸಿ, ನಾರದ ವಿಷ್ಣುವಿನ ಪರಮ ಭಕ್ತ ಏನೋ ಹೌದು, ಆದರೆ ಅವನಿಗೆ ಒಂದು ವಿಶೇಷತೆಯೂ ಇದೆ. ಯಾವ ವಿಶೇಷತೆ? ನಾರದನ ಮನದಲ್ಲಿ ಯಾವ ಮಾತು ನಿಲ್ಲದು ಮಹಾರಾಜ. ಅರ್ಥಾತ್ ಅವನಿಗೆ ಏನು ತಿಳಿದಿದೆಯೋ ಅವನನ್ನು ಕೇಳಿದಾಗ ಹೇಳತಿರದಿದ್ದರೆ ಅವನ ಉದರದಲ್ಲಿ ಸಂಕಟ ಪ್ರಾರಂಭವಾಗುತ್ತದೆ. ನಂತರ ಹೇಳಿಯೇ ಬಿಡುತ್ತಾನೆ. ಒಳ್ಳೆಯ ವಿಶೇಷತೆಯೇ. ಆದರೆ ಅವನು ಸಿಗುವುದಿಲ್ಲ. ಅವನು ಅಲೆಯುತ್ತಿರುತ್ತಾನೆ, ಅಲ್ಲಿ ಇಲ್ಲಿನ ಮಾತುಗಳನ್ನು ಅಲ್ಲಿ ಇಲ್ಲಿ ಹೇಳುತ್ತಿರ್ತಾನೆ. ಒಂದು ನಿಶ್ಚಿತ ಸ್ಥಾನವಿದೆ, ಅಲ್ಲಿಗೆ ಬರುತ್ತಾನೆ. ಎಲ್ಲಿ? ಕೈಲಾಸ. ಹಾ ಭಗವಂತ, ಶಿವರಾತ್ರಿ ದಿನ ಅವನು ತಪಸ್ ಮಾಡೋದಕ್ಕೆ ಕೈಲಾಸಕ್ಕೆ ಹೋಗ್ತಾನೆ. ಅವನು ನಿಮಗೆ ಅಲ್ಲೇ ಸಿಗ್ತಾನೆ. ಮತ್ತೆ ಅವನೇ ಹೇಳ್ತಾನೆ ಆ ವಿಷ್ಣುವಿನ ಜೀವಂತ ಘೋರ ವಿರೋಧಿಯ ಹೆಸರು. ಮತ್ತು ವಿಷ್ಣುವಿನ ವೈರಿ ಹೇಳುತ್ತಾನೆ ಭಗವಂತ ಕಂಸನಿಗೆ ಆ ಮೋಸಗಾರನ ಬಳಿ ಹೋಗುವ ಮಾರ್ಗ, ಅವನನ್ನು ಸೋಲಿಸುವ ಮಾರ್ಗ. ಇದು ಬಹಳ ಸುಲಭ. ಮತ್ತು ಬೇಗ ಆ ಮೋಸಗಾರ ವೈಕುಂಠದಿಂದ ಹೊರಬರುತ್ತಾನೆ ಮತ್ತು ನಾನು ಭಗವಂತ ಕಂಸನಾಗುತ್ತೇನೆ, ಅಲ್ಲಿ ವಿರಾಜಮಾನ. ಚಕ್ರಧಾರಿ, ಕಂಡೆಯ ಈ ಭಗವಂತನ ಕುಟಿಲ ನೀತಿ ಈಗ ನಿನ್ನ ಭಕ್ತನಿಂದಲೇ ತಿಳಿಯುತ್ತೇನೆ. ನಿನ್ನದೇ ವಿನಾಶದ ಮಾರ್ಗ. ಅಳ್ಬೇಡ ಪಾರಸ. ಕೃಷ್ಣ, ನೀನೇ ಹೇಳಿದೆಯಲ್ಲ ಅಗ್ನಿದೇವನ್ ನೋಡಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಆದ್ರೆ ನಾಳೆ ಅವನ ನಮ್ಮನ್ನು ಸುಟ್ಟು ಬೂದಿ ಮಾಡ್ಬಿಡ್ತಾನೆ. ನೀನ್ ಈ ತರ ಯಾಕೆ ಹೇಳ್ತಿದ್ಯಾ ಅಂದ್ರೆ ನೀನು ಆ ಕಥೆನ ಅರ್ಧ ಕೇಳಿದ್ಯಾ. ನಿಂಗೆ ಪೂರ್ತಿ ಕಥೆ ಕೇಳೋದ್ ಬೇಡವಾ? ಹಾ ಹೇಳು. ಆ ರಾಕ್ಷಸ ಅಗ್ನಿದೇವನ ಹತ್ರ ಹೋಗಿ ಕೇಳಿದಾಗ ಪುಲೋಮ ಯಾರಿಗೆ ಸೇರ್ಬೇಕು ಅಂತ, ಆಗ ಅಗ್ನಿದೇವ ಏನ್ ಹೇಳ್ದ? ಅಗ್ನಿದೇವಂಗೆ ನಿರ್ಣಯ ಮಾಡೋದು ಸುಲಭವಾಗಿರ್ಲಿಲ್ಲ. ಅಗ್ನಿ, ಹೇಳು, ಇವಳು ಯಾರಿಗೆ ಸೇರಿದ್ದು? ನನಗೋ ಇಲ್ಲ ಆ ಋಷಿಗೋ? ಬೇಗ ಹೇಳು ಅಗ್ನಿ. ಇವಳು ನನ್ನ ಹೆಂಡತಿ ಆಗಿದ್ರೆ ಈಗಲೇ ಇವಳನ್ನ ಕರ್ಕೊಂಡು ಹೋಗ್ತೀನಿ. ಹೇಳು. ಈಗ ಅಗ್ನಿದೇವನ ನಿರ್ಧಾರವೇ ನನ್ನ ಜೀವನದ ದಿಕ್ಕನ್ನು ನಿರ್ಧಾರ ಮಾಡೋದು. ರಾಕ್ಷಸ ಕೇಳು. ಒಮ್ಮೆ ಕನ್ಯೆಯ ವಿವಾಹ ವೈದಿಕ ರೀತಿಯಲ್ಲಿ ನಡೆದರೆ ಅವಳು ಒಬ್ಬನಿಗೆ ಪತ್ನಿಯಾಗುತ್ತಾಳೆ. ಅದರಿಂದಾಗಿ ದೇವಿ ಪುಲೋಮ ನಿನಗಲ್ಲ, ಭೃಗು ಋಷಿಗೆ ಪತ್ನಿ. ಇದೇ ಸತ್ಯ. ಈ ಸತ್ಯಕ್ಕೆ ನಾನೇ ಸಾಕ್ಷಿ. ಅಗ್ನಿ, ಸುಳ್ಳು ಹೇಳ್ತಾ ಇದೆಯಾ ನೀನು? ಈ ಸುಳ್ಳಿನ ಪರಿಣಾಮ ಈಗಲೇ ನೋಡ್ತೀಯ ನೀನು. ಇದು ಹೆಣ್ಣಿಗೆ ಮಾಡೋ ಅಪಮಾನ. ಅವನೇ ಅಗ್ನಿದೇವನ ಹತ್ರ ಸತ್ಯ ಹೇಳು ಅಂತ ಕೇಳಿದ್ದ. ಆದ್ರೆ ಅಗ್ನಿದೇವ ಸತ್ಯ ಹೇಳಿದ್ರು ಅವನು ಹೀಗ್ಯಾಕೆ ಮಾಡ್ದ? ನಮ್ಮಮ್ಮ ಹೇಳ್ತಾಳೆ, ಹೆಣ್ಣಿನ ಅಪಮಾನಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಅಂತ. ಕತೆ ತುಂಬಾ ಪ್ರಭಾವ ಬೀರ್ತಿದೆ ಪಾರಸನ್ ಮನಸ್ಸಲ್ಲಿ. ನೀವೆತ್ತ ತಂದೆ? ನೀವೇ ಪುತ್ರ
ಸುಪುತ್ರನ್ ಜೀವನ ಸುಖವಾಗಿರ್ಲಿ ಅಂತ ಬಯಸ್ತೀವಿ ಸುನಿಧಿ, ಕುಪುತ್ರನ್ ಜೀವನ ಅಲ್ಲ. ನಿನ್ನ ಪುತ್ರ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನನಗೆ ದ್ರೋಹ ಮಾಡ್ತಿದ್ದಾನೆ, ತನ್ನ ತಂದೆಗೆ ದ್ರೋಹ ಮಾಡ್ತಿದ್ದಾನೆ, ನನ್ನ ಮುಂದೆನೆ ನನ್ನ ಶತ್ರುನ್ ಗುಣಗಾನ ಮಾಡ್ತಿದ್ದಾನೆ, ಅವನ್ ಪ್ರಶಂಸೆ ಮಾಡ್ತಿದ್ದಾನೆ. ಇಂಥ ವಿದ್ರೋಹಿ ಪುತ್ರನನ್ನ ಕೊಂದ್ಬಿಡೋದೇ ಉಳಿದಿರೋ ಒಂದೇ ಪರಿಹಾರ. ಹಾಗೆ ಮಾಡೋ ಹಾಗಿಲ್ಲ ನೀವು. ನನ್ನ ಕುಡಿಯನ್ನ ಕಿತ್ಕೋಬೇಡಿ ನೀವು. ನಿನ್ ಕರುಳಿನ ಕುಡಿ ನಿನ್ ಜೊತೆನೆ ಇರ್ಬೇಕು ಅಂತಿದ್ರೆ ಅದಕ್ಕೆ ಆ ನಿನ್ ಕುಪುತ್ರ ತ್ಯಾಗ ಮಾಡ್ಬೇಕಾಗುತ್ತೆ. ವಿಷ್ಣು ಭಕ್ತಿ ಹುಚ್ಚನ್ನ ಬಿಟ್ಬಿಡ್ಬೇಕು. ಆ ವಿಷ್ಣು ನಾಮ ಶಾಶ್ವತವಾಗಿ ಮರಿಬೇಕು. ಇಲ್ದಿದ್ರೆ ನನ್ನ ನಿರ್ಧಾರ ಅಚಲವಾಗಿದೆ. ಇಲ್ಲ ಸ್ವಾಮಿ, ಎಂಥ ದುರ್ವಿಧಿಗೆ ಎದುರಾಗಿದೆ ನನ್ನ ಮುಂದೆ. ಇಲ್ಲಿ ನನ್ನ ಪತಿಗೂ ಅರ್ಥ ಮಾಡ್ಸೋಕ್ಕಾಗ್ತಿಲ್ಲ, ನನ್ನ ಪುತ್ರನ ರಕ್ಷಣೆ ಮಾಡೋಕ್ಕೂ ಆಗ್ತಿಲ್ಲ. ಅಯ್ಯೋ, ಹೀಗೇನ್ ಮಾಡ್ಲಿ ನಾನು? ಹೇಗೆ ಹೇಳಿ ಪಾರಸನಿಗೆ ವಿಷ್ಣು ಭಕ್ತಿನ ಬಿಟ್ಬಿಡು ಅಂತ? ಹೇಗೆ ಹೇಳಿ ಅವನಿಗೆ ಧರ್ಮದ ದಾರಿಯನ್ನ ಬಿಟ್ಬಿಡು ಅಂತ? ವಿಷ್ಣು, ಈಗ ನೀನೇ ನಮಗೆ ದಿಕ್ಕು. ನನ್ನ ಮಗನ ಭಕ್ತಿ ಸತ್ಯ ಅಂತ ನಿನಗನ್ಸಿದ್ರೆ ನೀನೇ ಅವನನ್ನ ಈ ಸಂಕಟದಿಂದ ಕಾಪಾಡಬೇಕು. ನೀನೇ ಆ ಕೃಷ್ಣನ ರಕ್ಷಣೆನೂ ಮಾಡಬೇಕು. ಹೇ ವಿಷ್ಣು, ಬೆಂದಿಹ ಭಕ್ತರ ನೋಡುವುದೆಂತು, ನೊಂದಿಹ ಮಮತೆಯು ಅಳುತ್ತಿರಲಿಂತು. ಕೃಷ್ಣನು ನಿಜದೇ ಪರಮವತಾರಿ, ಕಠಿಣ ಸಂಕಟವ ಕಳೆಯುವ ಶೌರಿ. ತುಂಬಾ ಕಷ್ಟದ ಸಂಕಲ್ಪ ಮಾಡಿದ್ದಾರೆ ಯಶೋದೆ ಅಕ್ಕ. ಹಾ ಕೀರ್ತಿ, ದುರ್ಬಲ ಶರೀರದಲ್ಲಿ ಹೇಗೆ 101 ಬೆಂದಿಗೆ ನೀರನ್ನ ಇಷ್ಟು ಆಳದ ಬಾವಿಯಿಂದ ಎತ್ತೋದಕ್ಕೆ ಸಾಧ್ಯ? ನನಗಂತೂ ಧೈರ್ಯನೇ ಬರ್ತಿಲ್ಲ. ಅವ್ರು ಬರೀ ನೀರೆತ್ತೋದು ಮಾತ್ರ ಅಲ್ಲ, ನೀರ್ ತಗೊಂಡು ಆ ಬೆಟ್ಟದ ತುದಿ ತನಕ ಹತ್ಬೇಕು. ನಂದ, ನೀನು ಯಶೋದೆ ಅತ್ತಿಗೆಗೆ ಸಹಾಯ ಮಾಡ್ಲಾ ಅಂತ ಕೇಳಿ ನೋಡು. ನಾನು ಸಹಾಯ ಮಾಡ್ಲಾ ಅಂತ ಕೇಳಿದೆ, ಅವಳು ನನ್ನ ಮಾತೇ ಕೇಳ್ತಿಲ್ಲ. ಈಗ ಕೇಳಿ ನೋಡು, ತುಂಬ ಸುಸ್ತಾಗಿದ್ದಾರೆ, ಒಪ್ಕೋತಾರೇನೋ? ಇವ್ರು ಹೇಳ್ತಿರೋದು ಸರಿ ಇದೆ. ಯಶೋದೆ, ನಾನು ಸಹಾಯ ಮಾಡ್ಲಾ? ಯಶೋದೆ ಅಕ್ಕ, ಧರ್ಮದ ಕೆಲಸದಲ್ಲಿ ಪತಿ ಪತ್ನಿ ಇಬ್ರಿಗೂ ಸಮವಾದ ಜವಾಬ್ದಾರಿ ಇರುತ್ತೆ. ಒಪ್ಕೊಳ್ಳಿ ಅಕ್ಕ. ಹಾ ಯಶೋದೆ ಅತ್ತಿಗೆ, ಮತ್ತೆ ಧರ್ಮದ ಪ್ರಕಾರ ಇದೇ ಸರಿ. ಪತಿ ಪತ್ನಿಯ ಸಮಾನವಾದ ಅಧಿಕಾರ ಯಜ್ಞ, ಹವನ ಮತ್ತೆ ತರ್ಪಣದಲ್ಲಿರುತ್ತೆ, ಸಂಕಲ್ಪದಲ್ಲಲ್ಲ. ಮತ್ತೆ ಇದು ನನ್ನ ಸಂಕಲ್ಪ, ಒಬ್ಬ ತಾಯಿ ತನ್ನ ಮಗನಿಗಾಗಿ ಮಾಡಿರೋ ಸಂಕಲ್ಪ. ಆ ಮಹಾದೇವ ಇದನ್ನ ಖಂಡಿಸೋದಾದ್ರೆ ಖಂಡಿಸ್ಲಿ, ಆದ್ರೆ ನಾನು ಇದನ್ನ ಖಂಡಿಸೋದಿಲ್ಲ. ಮತ್ತೆ ಇದನ್ನ ಪೂರ್ತಿ ಮಾಡೋ ತನಕ ನಿಲ್ಲಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಾಯ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ರಾಧೆ, ಚಿಕ್ಕಮ್ಮ ಹೇಗೆ 101 ಸರಿ ಪರ್ವತ ಹತ್ತಿ ಮತ್ತೆ ಇಳಿತಾರೆ? ದಾರಿಲಿರೋ ಕಲ್ಲು ಮತ್ತು ಮುಳ್ಳಿಂದಾಗಿ ಅವ್ರ ಪಾದ ಪೂರ್ತಿ ಗಾಯ ಆಗ್ಬಿಡುತ್ತೆ. ಯಶೋದೆ ಅಕ್ಕನ ಅವಸ್ಥೆ ನೋಡಿ ಮಕ್ಳಿಗೂ ಚಿಂತೆ ಆಗ್ತಿದೆ. ಇನ್ನು ಆ ವಿಧಾತ ಯಶೋದೆ ಅತ್ತಿಗೆ ಹೊತ್ತಿರೋ 101 ಗಡಿಗೆ ನೀರಿಂದ ಮಹಾದೇವನ ಅಭಿಷೇಕ ಮಾಡೋ ಈ ಸಂಕಲ್ಪನ ನಿರ್ವಿಘ್ನವಾಗಿ ನೆರವೇರಿಸ್ಲಿ. ನೀನು ಇಷ್ಟು ನಿರ್ದಯ ಆಗ್ಬೇಡ ಭಗವಂತ. ಯಶೋದೆ ಅಕ್ಕನ ಈ ಸಂಕಲ್ಪಕ್ಕೆ ನೀನೇ ಸಹಾಯ ಮಾಡಬೇಕು.
ನಾರಾಯಣ ನಾರಾಯಣ. ಏನು ವಿಷಯ ಪ್ರಭು, ನೀವಿಂದು ಇಷ್ಟು ಚಿಂತೆಯಿಂದಿದ್ದೀರಿ? ದೇವರ್ಷಿ, ನನ್ನ ಚಿಂತೆಯ ವಿಷಯ ಮಹಾದೇವನ ಅತಿಮುಗ್ಧ ಸ್ವರೂಪ. ಅವನು ಕ್ಷಣ ಮಾತ್ರದಲ್ಲಿ ಅವನ ಭಕ್ತರ ಕಷ್ಟ ನೋಡಿ ಕರಗಿ ಬಿಡುತ್ತಾನೆ ಮತ್ತು ರಕ್ಷಣೆಗಾಗಿ ಆತುರವನ್ನು. ಈ ಸಮಯದ ಪರಿಸ್ಥಿತಿಯು ಹಾಗೆಯೇ ಇದೆ. ಮಾತೆ ಯಶೋದೆಯ ಕಷ್ಟಗಳನ್ನು ದೂರ ಮಾಡಲು ಅವನು ತತ್ಪರನಾಗಿದ್ದಾನೆ. ಇದೇ ಮಹಾದೇವನ ಸರ್ವೋತ್ತಮ ಭಾವವಲ್ಲವೇ ಪ್ರಭು? ದೇವಿ ಯಶೋದೆ ಕೃಷ್ಣನಿಗೆ ತಾಯಿ. ಅವಳು ಕಷ್ಟದಲ್ಲಿರುವುದು ದುಃಖದ ಮಾತಲ್ಲವೇ ಪ್ರಭು? ದೇವರ್ಷಿ, ದೇವತೆಗಳು ಸಮಯದ ಪೂರ್ವದಲ್ಲಿ ಏನು ಮಾಡಲು ಅವಕಾಶವಿಲ್ಲ. ಮಹಾದೇವನು ಉಚಿತ ಸಮಯಕ್ಕೆ ಪ್ರತೀಕ್ಷೆ ಮಾಡಬೇಕು. ಏಕೆ ಪ್ರಭು? ಯಾವ ಪ್ರಕಾರದಲ್ಲಿ ಅಗ್ನಿಯಲ್ಲಿ ಉರಿಯದೆ ಸ್ವರ್ಣ ಕುಂದನವಾಗದು, ಅದೇ ರೀತಿ ಮಾನವನು ಕಠಿಣ ಪರೀಕ್ಷೆಗಳನ್ನು ದಾಟಿ ಬಾರದೆ ಮಹಾಮಾನವನಾಗಲಾರ, ಜಗತ್ತಿಗೆ ಉದಾಹರಣೆಯಾಗಲಾರ. ಮಾತೆ ಯಶೋದೆಯು ಇದೇ ಪ್ರಕ್ರಿಯೆಯನ್ನ ಪೂರ್ತಿ ಮಾಡುತ್ತಿದ್ದಾಳೆ. ಆಗಲೇ ಮುಂಬರುವ ಸಮಯದಲ್ಲಿ ಜಗತ್ತಿನ ಸಮಸ್ತ ಮಾತೆಯರಿಗೆ ದೃಢತೆಯ ಪ್ರತೀಕವಾಗುತ್ತಾಳೆ. ಅವಳು ಸ್ಥಾಪಿಸಲಿರುವ ಸತ್ಯವೆಂದರೆ ಎಂತಹ ಕಠಿಣ ಸಮಯದಲ್ಲೂ ಭಗವಂತ ಸದಾ ಜೊತೆಗಿರುತ್ತಾನೆಂದು. ಈಗ ಮಹಾದೇವ ಸಮಯದ ಪೂರ್ವದಲ್ಲೇ ದಯೆ ತೋರುವ ತಪ್ಪು ಮಾಡಿದರೆ ಆಗ ಕೃಷ್ಣನ ಈ ಲೀಲೆಯ ಉದ್ದೇಶ ಸಫಲವಾಗುವುದಿಲ್ಲ. ನಾರಾಯಣ ನಾರಾಯಣ. ಧನ್ಯವಾಯಿತು ಕೃಷ್ಣನ ಲೀಲೆ. ಅವನು ಈ ಜಗತ್ತಿಗೆ ಶಿಕ್ಷಣ ನೀಡಲು ತನ್ನ ತಾಯಿಯನ್ನು ಅದರಲ್ಲಿ ಪಾತ್ರವಾಗಿಸಿಕೊಂಡಿದ್ದಾನೆ ಪ್ರಭು. ಆದ್ರೆ ಕೃಷ್ಣ, ಸತ್ಯ ಕೇಳಿದ ಮೇಲೂ ಆ ರಾಕ್ಷಸ ಪುಲೋಮ ಜೊತೆ ಯಾಕೆ ಹಾಗೆ ನಡ್ಕೊಂಡ? ಜ್ಞಾನದ ಭಾವದಿಂದ ಪಾರಸ, ವ್ಯಕ್ತಿಗೆ ಯಾವ ರೀತಿ ಶಿಕ್ಷಣ ಸಿಗುತ್ತೋ ಅದೇ ರೀತಿ ಅವನ ನಡತೆ, ಸಂಸ್ಕಾರ, ಆಚಾರ, ವಿಚಾರ ಮತ್ತೆ ವ್ಯವಹಾರ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆ ಗುರು ಸಿಗೋದು ತುಂಬಾ ಮುಖ್ಯ ಆಗಿರುತ್ತೆ ಪಾರಸ. ಸರಿ, ಆ ರಾಕ್ಷಸ ಪುಲೋಮನ ಎಳ್ಕೊಂಡು ಹೋದ್ನಲ್ಲ, ಆಗ ಏನಾಯ್ತು? ಆಗ ಬಿಟ್ಬಿಡು, ನನ್ನ ದಯೆ ತೋರಿಸು. ನಿನಗೆ ದಯೆ ಬೇರೆ ಕೇಳು, ನಾನು ನಿನ್ನ ಬಿಡೋದಿಲ್ಲ. ರಾಕ್ಷಸ, ನನ್ನ ಹೆಂಡತಿನ ಬಿಡು. ಇವಳು ನನ್ನ ಹೆಂಡತಿ. ನೀನು ಇವಳನ್ನ ಬರೀ ಮೋಸದಿಂದ ಮದುವೆ ಆಗಿದ್ಯಾ? ನಾನು ಇವಳನ್ನ ಬಿಡಲ್ಲ. ಹಾಗಾದ್ರೆ ನೀನು ಜೀವ ಬಿಡ್ಬೇಕಾಗುತ್ತೆ. ಓಂ ಬ್ರೀಂ ಬ್ರೀಂ ಸ್ವಾಹ. ನಾನು ನಿಮ್ಮಿಬ್ಬರಲ್ಲಿ ಕ್ಷಮೆ ಬೇಡುತ್ತೇನೆ. ಏಕೆಂದರೆ ನಾನು ನಿನಗೆ ಕ್ಷಮೆ ಅಲ್ಲ, ಶಿಕ್ಷೆ ಆಗಬೇಕು. ನಾನಿಲ್ಲದಂತಹ ಸಮಯದಲ್ಲಿ ನೀನು ನನ್ನ ಹೆಂಡತಿಗೆ ರಕ್ಷಣೆ ಕೊಡಲಿಲ್ಲ. ಈಗ ನಿನಗೆ ಶಾಪ ಕೊಡ್ತೀನಿ. ನೀನು ಎಲ್ಲವನ್ನು ನುಂಗುವ ಭಕ್ಷಕನಾಗ್ತೀಯ. ಈ ಪ್ರಕಾರ ಭೃಗು ಋಷಿಗಳು ಅಗ್ನಿದೇವನ್ಗೆ ಶಾಪ ಕೊಟ್ಟಿದ್ದು. ಆದ್ರೆ ಇಲ್ಲಿಗೆ ಕತೆ ಮುಗಿಯೋದಿಲ್ಲ ಪಾರಸ. ಪಾರಸ, ಇವನಿಗೆ ನಿದ್ರೆ ಬಂದಿದೆ. ಒಮ್ಮೊಮ್ಮೆ ದೊಡ್ಡ ದೊಡ್ಡ ಪರೀಕ್ಷೆಯಲ್ಲಿ ಗೆಲ್ಲೋದಕ್ಕೆ ಮನುಷ್ಯ ವ್ಯಕ್ತಿಯ ಮುಂದೆ ಹೋಗಿ ಎದುರಿಸೋದು ಅನಿವಾರ್ಯ ಆಗಿರುತ್ತೆ. ನಾನು ನಿನ್ನ ಕೆಲಸ ಪೂರ್ತಿ ಮಾಡಿದ್ದೀನಿ ನಾಗರಾಜ ಕಾಳಿಂಗ. ಆ ಇಬ್ರು ಬಾಲಕರನ್ನು ನಿನ್ನ ಸೆರೆಮನೆಯಲ್ಲಿ ಕೂಡ ಹಾಕಿದ್ದೀನಿ. ಆದ್ರೆ ಜಾಗೃತವಾಗಿರು. ಯಾರ ಹೆಸರು ಕೃಷ್ಣ ಅಂತಿರುತ್ತೋ ಜೀವನೇ ಕಳ್ಕೋತಾನೆ ಅವನು. ನಾಳೆ ಈ ಜಗತ್ತಿಂದಾನೇ ಹೋಗ್ತಾನೆ. ಕೇವಲ ನಾನು ಜೀವಂತವಾಗಿರ್ತೀನಿ ಮಾಯಾಸುರ. ನಾಳೆಯಿಂದ ಈ ಪೂರ್ತಿ ಜಗತ್ತಿನ ಮೇಲೆ ನಂದೇ ರಾಜ್ಯಭಾರ. ಕಳಿಂಗ, ನಾಳೆ ನಿಂಗೆ ಗೊತ್ತಾಗುತ್ತೆ ಸತ್ಯ ಭಕ್ತಿಯ ಶಕ್ತಿ ಮತ್ತೆ ಧರ್ಮದ ಸರಿಯಾದ ಅರ್ಥ. ಇನ್ಯಾರು ತಡೆಯೋಕ್ಕಾಗಲ್ಲ. ನಾನು ವಿಷ ಹರಡೋದ್ರಿಂದ ಪೂರ್ತಿ ಜಗತ್ತನ್ನೇ ವಿಷಯುಕ್ತ ಮಾಡ್ತೀನಿ. ನಾನೇ ಸ್ಥಾಪನೆ ಮಾಡ್ತೀನಿ ನಾಗವಂಶದ ಸಾಮ್ರಾಜ್ಯನ. ಎಲ್ರೂ ನಾಗವಂಶಕ್ಕೆ ದಾಸರಾಗ್ತಾರೆ. ಕಳಿಂಗ, ನಾಳೆ ತನಕ ಮಾತ್ರ ಅವಕಾಶ ಇದೆ ನಿನ್ಗೆ. ನೀನಾಗೆ ಪೂರ್ತಿ ಬದಲಾದ್ರೆ ತೊಂದ್ರೆ ಇಲ್ಲ. ಇಲ್ವೋ, ಇದು ನನ್ನ ಪ್ರತಿಜ್ಞೆ. ನಾಳೆನೇ ಈ ಜಗತ್ತಲ್ಲಿ ನಿನ್ನ ಅಂತಿಮ ದಿನ ಆಗಿರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ
ಎಷ್ಟು ದುಃಖಕರ ವಿಷಯ. ಇಂಥ ನಿರ್ದೋಷಿ ಬಾಲಕರನ್ನ ಮೃತ್ಯುವಿಗೆ ಆಹಾರವಾಗಿ ಕೊಡ್ತಿದ್ದೀನಿ. ಆದರೆ ಆಜ್ಞಾ ಪಾಲನೆ ಬಿಟ್ಟು ಬೇರೆ ದಾರಿ ನನಗಿಲ್ಲ ಬಾಲಕರೇ. ದೇವಾಯ ನಮಃ. ಕಾಳಿಂಗ ಪುತ್ರ ಪಾರಸ, ನಿನ್ನ ಅಂತಿಮ ಯಾತ್ರೆ ಸಮಯ ಬಂದಾಗಿದೆ. ಹೊರಡೋಕ್ ಸಿದ್ಧರಾಗಿ. ನಾನು ಬರ್ಬೇಕಲ್ವಾ? ಇಲ್ಲ, ಈಗ ನನ್ನ ಜೊತೆಗೆ ಪಾರಸ ಮಾತ್ರ ಬರ್ತಾನೆ. ಕೃಷ್ಣ, ನಿನ್ನನ್ನು ಕರೆಯೋ ತನಕ ಇಲ್ಲೇ ಕಾಯ್ತಿರು. ಸರಿ, ಹೋಗು ಪಾರಸ, ಭಯ ಪಡ್ಬೇಡ. ನೀ ನನ್ನ ಜೊತೆ ಇರೋವರೆಗೂ ನಂಗೆ ಯಾವುದೇ ಭಯ ಇಲ್ಲ ಕೃಷ್ಣ. ಬಾ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪಾರಸ, ಇನ್ನೂ ಸಮಯ ಇದೆ. ನಿನ್ನ ತಂದೆ ನಾಗರಾಜ ಕಾಳಿಂಗ ಹೇಳೋದನ್ನ ಕೇಳು. ಅದ್ರ ಅರ್ಥ ಏನಂದ್ರೆ ನಾನು ಭಗವಂತ ವಿಷ್ಣುವಿನ ಭಕ್ತಿ ಬಿಡ್ಬೇಕಾ? ಬಿಟ್ಟು ಬಿಡುವ ವಿಷ್ಣುವಿನ ಭಕ್ತಿನ ನೀನು ಜೀವಂತವಾಗಿರಬಹುದು. ಜೀವನದ ಮೋಹದಲ್ಲಿ ಸಿಕ್ಕಿ ನಾನು ಭಗವಂತ ವಿಷ್ಣುವಿನ ಭಕ್ತಿ ಯಾಕೆ ಬಿಡ್ಲಿ ಮಯಸುರ? ಕೃಷ್ಣ ಹೇಳಿದ ನನಗೆ, ಯಾರಿಗೆ ಹುಟ್ಟಿದ್ಯೋ ಅವ್ರಿಗೆ ಸಾವನು ಖಚಿತಾನೆ. ಇದರ ಅರ್ಥ ಏನ್ ಗೊತ್ತಾ ಪಾರಸ? ನಿನಗೆ ನಿನ್ನ ಜೀವದ ಮೇಲೆ ಮೋಹ ಇದೆ. ನನ್ ಕೇವಲ ನನ್ನ ಭಗವಂತ ವಿಷ್ಣುವಿನ ಮೇಲೆ ಮೋಹ ಇದೆ, ಮತ್ತೆ ಅವ್ರ ಭಕ್ತಿ ಮೇಲಿದೆ ಮಹೇಶ್ವರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸರಿಯಾಗಿ ಹೇಳ್ತಿದ್ದ ನಾಗರಾಜ ಕಾಳಿಂಗ. ನೀನು ಸತ್ಯವಾಗ್ಲೂ ನಾಗವಂಶಕ್ಕೆ ಒಂದು ಕಳಂಕ. ಈಗ ನಾನಿದನ್ನ ಇಲ್ಲಿಗೆ ನಿಲ್ಲಿಸಿದ್ದೀನಿ. ಏನೂ ಇಲ್ಲ ವಿಷ್ಣುವಿನ ಜಪದಲ್ಲಿ. ಮೋಸ್ತಾರವನು ಕೇಳಿಸಿದ್ಯಾ ನಿನ್ಗೆ ನಾನು ಹೇಳ್ತಿರೋದು? ನಾನಿಲ್ಲಿ ವಿಷ್ಣು ಮಂತ್ರ ಜಪ ಮಾಡ್ತಿದ್ದೀನಿ, ನಿನಗೆ ಕೇಳಿಸ್ತಿದೆ ಅಲ್ಲ ಮಯಸುರ? ಈ ಮಂತ್ರದ ಮಹತ್ವ ಏನಂದ್ರೆ ಜಪ ಮಾಡೋರ ಜೊತೆಗೆ ಕೇಳೋರ್ ಪಾಪನೂ ಕಡಿಮೆ ಆಗುತ್ತೆ ಮಾಯಾಸುರ. ಆಗ ಅವರಿಗೂ ಅಧಿಕಾರ ಸಿಗುತ್ತೆ ಶ್ರೀ ವಿಷ್ಣುವಿನ ದರ್ಶನ ಮಾಡೋದಕ್ಕೆ. ವಿಷ್ಣು ವಿಷ್ಣು ವಿಷ್ಣು. ಮಾಯಾಸುರ, ದಂಡ ವಿಧಾನದಲ್ಲಿ ಕೇವಲ ನಿರ್ಧರಿಸೋ ಶಿಕ್ಷೆ ನೀಡೋ ವಿಧಾನ ಇರೋದು. ಅದನ್ನ ಹೀಗೆ ಬದಲಾವಣೆ ಮಾಡೋದು ಅಪರಾಧ. ನಾನು ಶಿಕ್ಷೆ ನೀಡ್ತಿರೋದಲ್ಲ, ಬದಲಿಗೆ ಇವನ ಕಣ್ ತೆರೆಸೋ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಇವನಿಗೆ ಜೀವ ನೀಡೋ ಪ್ರಯತ್ನ ಮಾಡ್ತಿದ್ದೀನಿ. ಜೀವ ಕೊಡೋದು ಸಾವಿಂದ ಕಾಪಾಡೋದು ವಿಧಾತನ ಅಧಿಕಾರ ಮಾಯಾಸುರ. ಕಳಿಂಗನ ಮುಷ್ಟಿಯಿಂದ ನಿನ್ ಜೀವ ಕಾಪಾಡ್ಕೊಳ್ಳೋದನ್ನ ಯೋಚಿಸು. ನಿನ್ನ ಜವಾಬ್ದಾರಿ ಮೃತ್ಯುವಿನ ಪೂರ್ವ ಸಿದ್ಧತೆ ಮೇಲೆ ಗಮನ ಕೊಡೋದು. ಅದ್ರ ಮೇಲೆ ಮಾತ್ರ ಗಮನ ಕೊಡು ಮಾಯಾಸುರ. ಇನ್ನೂ ಒಂದ್ಸಲಿ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಮಾಯಾಸುರ, ಈ ವಿಧಿ ವಿಧಾನಗಳ ಅರ್ಥ ಇದಂತೂ ಅಲ್ಲ. ನನ್ನ ಮಿತ್ರನ ಮೃತ್ಯು ನಿಶ್ಚಯವಾಗಿಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾರಾಯಣ ನಾರಾಯಣ. ಈ ಲೀಲೆ ಕೇವಲ ಕೃಷ್ಣನಿಂದಲೇ ಸಾಧ್ಯ. ಭಗವಂತನಿಂದಲೇ ಭಕ್ತನಿಗೆ ಅಭಿಷೇಕ. ಬಹುಶಃ ಜಗತ್ತಿನಲ್ಲಿ ಮೊದಲ ಬಾರಿಗೆ ಹೀಗಾಗುತ್ತಿದೆ ಪ್ರಭು. ಸತ್ಯದೇವರ್ಷಿ, ಕೃಷ್ಣ ಇಂದು ಸಿದ್ಧಪಡಿಸಿದ್ದಾನೆ. ಒಮ್ಮೆ ಭಕ್ತಿ ತನ್ನ ಚರಮಸ್ಥಿತಿ ತಲುಪಿದರೆ ಆಗ ಭಕ್ತ ಮತ್ತು ಭಗವಂತನಲ್ಲಿ ಯಾವ ಅಂತರವೂ ಇರುವುದಿಲ್ಲ. ಇಬ್ಬರು ಏಕಾಕಾರವಾಗುತ್ತಾರೆ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಜಯ ನೀಲಕಂಠ ಜಯ ತ್ರಿಪುರಾರಿ ಜಯ ತ್ರಿಲೋಚನ ಜಯ ಭಯಹಾರಿ ಜಯ ಓಂಕಾರ ಹೇ ಓಂಕಾರೇಶ್ವರ ಕೋಟಿ ಪ್ರಣಾಮ ಪ್ರಭು ಪರಮೇಶ್ವರ. ವಿಶ್ವನಾಥನಿಗೆ ಮಂಗಲಾರತಿ, ವಿಶ್ವನಾಥನಿಗೆ ಮಂಗಲಾರತಿ. ಓಂ ನಮಃ ಶಿವಾಯ.
ಸಂಪೂರ್ಣ ವಿಶ್ವಾಸ ಇದೆ ಪ್ರಭು. ಅವನು ವಿಶ್ವಾಸ ಕಳ್ಕೊಳ್ಳೋ ಹಾಗೆ ಮಾಡಬೇಡ. ಇಲ್ದಿದ್ರೆ ಇಡೀ ಜಗತ್ತೇ ನಿನ್ ಮೇಲೆ ವಿಶ್ವಾಸ ಕಳ್ಕೊಳ್ಳುತ್ತೆ. ನೀ ಮಹಾದೇವನು, ಓ ಮಹಾದೇವ, ಆದಿಯನಾದಿಯನಂತ ಸದೈವ, ಜಗಪಾಲಕ ಹೇ ಅರ್ಧನಾರೀಶ್ವರ, ಜನನಿ ಜನಕ ನೀನೇ ಭಯಹಾರ, ಢಮ 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 ಢಮರು ನಿನಾದದಿ ಕೃಪಾ ದೃಷ್ಟಿ ಹರಿಸೋ ಹರವೇಗದಿ, ವಿಶ್ವನಾಥನಿಗೆ ಮಂಗಲಾರತಿ, ವಿಶ್ವನಾಥನಿಗೆ ಮಂಗಲಾರತಿ. ಯಶೋದೆ, ಅದಕ್ಕೆ ಹೋಗ್ಬಿಡಿ. ಯಶೋದೆ, ಮುಂದೆ ಕಂದಕ ಇದೆ, ನಿಂತ್ಕೋ ಯಶೋದೆ. ಯಶೋದೆ, ಅಲ್ಲಿದ್ದಾನೆ ನಾರದ. ಕಾಕಸುರ, ಹಾ ಪ್ರಭು. ಕೆಳಗಿಳಿ. ಧ್ಯಾನ ಮುದ್ರೆ. ಭಕ್ತಿ ಮೋಸಗಾರ. ನಾರದ ಮುನಿ, ಹೇಳು, ನೋಡು ಯಾರು ಬಂದಿದ್ದಾರೆ. ಸ್ವತಃ ಭಗವಂತ ಕಂಸ ಬಂದಿದ್ದಾರೆ ನಿನಗೆ ಆಶೀರ್ವಾದ ನೀಡಲು. ಹೇಳು. ಹೇ ನಾರದ. ನಾರದ ಆಳವಾದ ಧ್ಯಾನದಲ್ಲಿದ್ದಾನೆ. ಹೇಗೆ ಭಂಗಪಡಿಸಲಿ ಈ ಧ್ಯಾನವನ್ನು? ಭಗವಂತ ಕಂಸ ಇಲ್ಲಿಗೆ ಬಂದಿದ್ದೆಲ್ಲ ವ್ಯರ್ಥವೇ? ಇಲ್ಲ, ಎಂದಿಗೂ ಇಲ್ಲ. ಸರ್ವಶಕ್ತಿಶಾಲಿ ಭಗವಂತ ನಾನು. ಭಗವಂತ ಕಂಸನ ಬತ್ತಳಿಕೆಯಲ್ಲಿ ಯುಕ್ತಿಗಳ ಬಾಣಕ್ಕೆ ಕೊರತೆ ಇಲ್ಲ. ಆದರೆ ಈಗ ಯಾವ ಬಾಣ ಪ್ರಯೋಗ ಮಾಡಲಿ? ಬಲವೇ? ಇಲ್ಲ ಇಲ್ಲ ಇಲ್ಲ. ಕ್ರೋಧ? ಇಲ್ಲ. ಮತ್ಯಾವ ಬಾಣ ಬಿಡಲಿ? ಹಾ, ವಿಚಾರಗಳ ಬಾಣ. ಅದೊಂದೇ ಬಾಣ ಪ್ರಕಾಶದ ವೇಗಕ್ಕಿಂತ ವೇಗವಾಗಿ ಸಾಗುವುದು. ಅದೇ ಭೇದಿಸಲಿದೆ ಇವನ ಮಸ್ತಿಷ್ಕವನ್ನು, ಎಚ್ಚರಗೊಳಿಸಲಿದೆ ಇವನನ್ನು ಈ ಧ್ಯಾನದಿಂದ. ನಾರದ, ಭಗವಂತ ಕಂಸನ ಪ್ರಹಾರವನ್ನು ಎದುರಿಸಲು ಸಿದ್ಧನಾಗು. ಆಶೀರ್ವಾದ. ಏನಾಯ್ತು? ಭಯವಾಯ್ತೇ ನಾರದ? ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ. ನನಗೆ ಭಯವೇ? ಖಂಡಿತ ಇಲ್ಲ ಕಂಸ. ಈಗ ನಾನು ಧ್ಯಾನದಲ್ಲಿ ನೋಡಿದಾಗ ಯೋಚಿಸಿದೆ ನಿನ್ನನ್ನೇ ಕೇಳಬೇಕೆಂದು. ನೀನು ಇಲ್ಲಿಯವರೆಗೆ ಬಂದಿದ್ದರ ಕಾರಣವೇನಿರಬಹುದು? ನಾರದ ಮುನಿ, ಮುನಿ ಶ್ರೇಷ್ಠ, ಮಿಥ್ಯ, ಸುಳ್ಳು ಹೇಳುತ್ತಿರುವೆ. ನಾರಾಯಣ ನಾರಾಯಣ. ನಾನು ಸುಳ್ಳನ್ನಾಡುವುದಿಲ್ಲ ಕಂಸ.
ನಿಲ್ಲು ನಾರದ. ಸತ್ಯ ಹೇಳುವವರೆಗೂ ನೀನಿಲ್ಲಿಂದ ಹೋಗುವಂತಿಲ್ಲ ನಾರದ. ನಾರಾಯಣ ನಾರಾಯಣ, ನೀನು ನನ್ನನ್ನೇ ತಡೆಯುವೆಯ? ನನ್ನ ರಕ್ಷಣೆಗಾಗಿ ಸ್ವತಃ ನನ್ನ ಪ್ರಭು ಶ್ರೀಹರಿ ವಿಷ್ಣುವಿದ್ದಾನೆ. ನನ್ನನ್ನು ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ, ಬಂಧಿಸಲಾಗುವುದಿಲ್ಲ, ಮತ್ಯಾವ ಅಹಿತವನ್ನು ಮಾಡಲಾಗದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೋಗು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾರಾಯಣ ನಾರಾಯಣ, ನನ್ನನ್ನೇ ತಡೆಯುತ್ತಾನ. ನಾರದ, ನನ್ನ ಅನುಮತಿ ಇಲ್ಲದೆ ಇಲ್ಲಿಂದ ಹೋಗಬಲ್ಲೆಯ ನಾರದ? ಹೋಗುವುದಿಲ್ಲ. ಮತ್ತು ಅನುಮತಿ ಸಿಗುವುದು ನನ್ನ ಪ್ರಶ್ನೆಗೆ ಉತ್ತರ ದೊರೆತಾಗ. ಮತ್ತು ಪ್ರಶ್ನೆ ಏನೆಂದರೆ, ವಿಷ್ಣುವಿಗೆ ಅಂತಹ ಯಾವ ಶತ್ರುವಿದ್ದಾನೆ? ಅವನು ಶತ್ರುತ್ವದ ನಂತರವೂ ಜೀವಂತವಾಗಿದ್ದಾನೆ. ಎಂತಹ ಸರಳ ಪ್ರಶ್ನೆ. ಯಾರು ಹೇಳು? ನಾರಾಯಣ ನಾರಾಯಣ, ನನಗೆ ತಿಳಿದಿಲ್ಲ ಕಂಸ. ನನ್ನ ಪ್ರಶ್ನೆಗೆ ಉತ್ತರ ನೀಡದೆ ನೀನು ಹೋಗುವಂತಿಲ್ಲ ನಾರದ. ನಾನು ಹೇಳಿದೆನಲ್ಲ, ನನಗೇನು ತಿಳಿಯದು ಎಂದು. ಗೊತ್ತಿದೆ ನಿನಗೆ, ತಿಳಿದಿದೆ ನಾರದ. ಬೇಗ ಹೇಳು, ಅನ್ಯಥಾ ಉದರದ ವೇದನೆಯಿಂದ ಒದ್ದಾಡುವೆ. ನನಗೇನು ತಿಳಿದಿಲ್ಲ. ಹೇ ಪ್ರಭು, ಯಾವ ಸಂಕಟದಲ್ಲಿ ಸಿಲುಕಿದೆ ನಾನು? ಹೋಗಬೇಕಿದ್ದಲ್ಲಿ ಹೇಳಿಬಿಡು, ಹೇಳಿಬಿಡು ಮತ್ತು ಹೋಗಿಬಿಡು. ನೋವು ಸಮಾಪ್ತ. ನನಗೇನು ತಿಳಿದಿಲ್ಲ. ನನ್ನ ಉದರದ ವೇದನೆ ಹೆಚ್ಚಾಗುತ್ತಿದೆ. ಈಗ ನಾನೇನು ಮಾಡಲಿ? ಉಪಚಾರ ಹೇಳುತ್ತಿದ್ದೇನಲ್ಲ, ಹೇಳು ಆ ಹೆಸರು. ನನಗೆ ತಿಳಿದಿಲ್ಲ. ಹೇ ಪ್ರಭು, ಕ್ಷಮಿಸಿಬಿಡು. ಈ ವ್ಯಥೆಯನ್ನು ಸಹಿಸಲಾಗುತ್ತಿಲ್ಲ. ಈಗ ಏನು ಮಾಡಲಿ? ಅವನ ಹೆಸರು ದೈತ್ಯ ಗುರು ಶುಕ್ರಾಚಾರ್ಯ. ಓ, ದೈತ್ಯ ಗುರು ಶುಕ್ರಾಚಾರ್ಯ. ನೋಡು, ಎಷ್ಟು ಸರಳವಾಗಿತ್ತು. ಭಗವಂತ ಕಂಸನಿಗೆ ವಿಜಯ ತಿಲಕವಿಟ್ಟಿದ್ದಕ್ಕೆ ನಿನಗೆ ಧನ್ಯವಾದ ನಾರದ. ಕಂಸ, ನಾರಾಯಣ ನಾರಾಯಣ, ಕ್ಷಮಿಸಿಬಿಡು ಪ್ರಭು. ಈಗ ನಾನು ಏನು ಮಾಡಲಿ? ನನ್ನಿಂದ ಬಹಳ ದೊಡ್ಡ ಅಪರಾಧವಾಯಿತು ಪ್ರಭು. ಈ ತಪ್ಪಿನ ಪರಿಣಾಮವೇನು ಪ್ರಭು? ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ, ಪ್ರಣಾಮ ಪ್ರಭು. ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ಕ್ಷಮೆ? ಯಾವ ವಿಷಯಕ್ಕೆ ಕ್ಷಮೆ? ಏನಾಯಿತು ದೇವರ್ಷಿ? ಉದರದಲ್ಲಿ ಮಾತನ್ನು ಅರಗಿಸಿಕೊಳ್ಳದ್ದಕ್ಕೆ. ಈ ಸ್ವಭಾವದಿಂದಾಗಿ ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ಪ್ರಭು. ಕೃಷ್ಣನ ಶತ್ರುವಿಗೆ ನಾನು ಸಹಾಯ ಮಾಡಿದೆ ಪ್ರಭು. ಹಾ ಪ್ರಭು, ಇನ್ನು ಅವನು ಶುಕ್ರಾಚಾರ್ಯರಿಂದ ಶಕ್ತಿಗಳನ್ನು ಪಡೆದುಕೊಂಡು ಇನ್ನಷ್ಟು ಬಲಶಾಲಿ, ಇನ್ನಷ್ಟು ಶಕ್ತಿಶಾಲಿಯಾಗುತ್ತಾನೆ ಪ್ರಭು. ನನಗೆ ನಾಚಿಕೆಯಾಗುತ್ತಿದೆ. ಅಕಾರಣವಾಗಿ ನಾನು ಕೃಷ್ಣನಿಗೆ ಸಮಸ್ಯೆ ತಂದಿಟ್ಟೆ. ದೇವರ್ಷಿ, ಈ ಜಗತ್ತಿನಲ್ಲಿ ಯಾವುದು ಅಕಾರಣವಲ್ಲ. ಎಲ್ಲದರ ಹಿಂದೆ ಆ ಕೃಷ್ಣನದೇ ಇಚ್ಛೆ ಇದೆ. ಯಶೋದೆ ನಿಲ್ಲು, ಯಶೋದೆ ನಿಂತ್ಕೋ. ನೀನು ಈ ಸಂಕಲ್ಪನ ಪೂರ್ತಿ ಮಾಡೋದು ಮಹಾದೇವನಿಗೂ ಇಷ್ಟ ಇಲ್ಲ. ರಾಜ, ಈ ಸಂಕಲ್ಪನ ಒಬ್ಬ ತಾಯಿ ಮಾಡಿರೋದು. ಮತ್ತೆ ಒಬ್ಬ ತಾಯಿಯ ಸಂಕಲ್ಪನ ತಳ್ಳಿ ಹಾಕೋ ಶಕ್ತಿ ಮಹಾದೇವನ್ಗೂ ಇಲ್ಲ. ಯಶೋದೆ ನಿಂತ್ಕೋ.
ಅದಕ್ಕೆ ಮಹಾದೇವನ್ನ ಒಲಿಸ್ಕೊಂಡ್ಬಿಟ್ರು. ಮಹಾದೇವನ ಯಶೋದೆ ಅಕ್ಕ ಅಲ್ಲ, ಒಬ್ಳು ತಾಯಿ ಒಪ್ಸಿದಾಳೆ. ಗೆಳತಿಯರೇ, ಯಾವ ಮಕ್ಕಳಿಗೆ ಯಶೋದೆ ಅತ್ತೆ ತಾಯಿ ಆಗಿರ್ತಾಳೋ ಆ ಮಕ್ಕಳಿಗೆ ಈ ಜಗತ್ತಲ್ಲಿ ಕೆಟ್ಟದ್ದನ್ನ ಯಾರು ಮಾಡಕ್ಕಾಗಲ್ಲ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಜಗತ್ನಲ್ಲಾಗೋ ಎಲ್ಲ ಘಟನೆ ಬಗ್ಗೆನೂ ನನಗ್ ತಿಳಿದಿದೆ. ಯಾವ ಕ್ಷಣ ಏನಾಗುತ್ತೆ ಅಂತ. ಕೃಷ್ಣ, ನೀನಿಷ್ಟು ಕಷ್ಟದ ಸಮಯದಲ್ಲೂ ಹೇಗ್ ನಗ್ತಿರ್ತೀಯ? ಯಾಕಂದ್ರೆ ಚಿಂತೆ ಸಮಸ್ಯೆಗೆ ಪರಿಹಾರ ಅಲ್ಲ. ಮತ್ತೆ ಸಮಸ್ಯೆಗೆ ಪರಿಹಾರ ಇದ್ರೆ ಚಿಂತೆ ಯಾಕೆ? ಪಾರಸ, ನನ್ನ ಪುತ್ರ ಪಾರಸ, ಹೇಗಿದ್ಯಾ ಕಂದ? ನಿನ್ನನ್ನ ನೋಡೋಕೆ ಅಂತ ಕಾಯ್ತಾ ಇದ್ದೆ ನಾನು. ಪುತ್ರ, ಒಂದೇ ಒಂದು ಸಲ ನಿನ್ನ ಬಾಯಿಂದ ಅಮ್ಮ ಅಂತ ಕರಿ ಮಗ್ನೆ. ನನ್ನ ಹೃದಯ ತಂಪಾಗುತ್ತೆ. ಪುತ್ರ ಪಾರಸ. ಕೂಗಾಡಿ ನಿನ್ನ ಉಸಿರನ್ನ ವ್ಯರ್ಥ ಮಾಡ್ಕೋಬೇಡ. ನಿನ್ ಸ್ವರ ಅವನಿಗೆ ಕೇಳಿಸೋದಿಲ್ಲ, ಅವನು ನಿನ್ನ ನೋಡೋಕ್ಕೂ ಆಗಲ್ಲ. ನಿಮ್ಮಿಬ್ಬರ ಮಧ್ಯೆ ಆವರಣ ಇದೆಯಲ್ಲ, ಆದ್ರೆ ಹೌದು, ನೀನು ಅವನ್ನ ಕೇಳಿಸ್ಕೋಬಹುದು. ಅವನ ಮೃತ್ಯು ಸಮಯಕ್ಕೆ ಅವನ್ ಕೂಗೋದನ್ನ ಕೇಳಿಸ್ಕೋಬಹುದು ನೀನು. ಸುನಿಧಿ, ನನಗೆ ಒಂದೇ ವಿಷಯ ದುಃಖ ಇದೆ. ನೀನು ನಿನ್ನ ಪುತ್ರನಿಗೆ ಸ್ವಲ್ಪನೂ ಸಹಾಯ ಮಾಡೋಕ್ಕಾಗಲ್ಲ. ಅವನಲ್ಲಿ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗ್ತಿದ್ರು ನೀನು ಅವನ ಮಮತೆಯಿಂದ ಎತ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟೇ ಅಲ್ಲ, ಅವನ ಪ್ರೀತಿಯಿಂದ ತಪ್ಕೊಳ್ಳೋಕ್ಕೂ ಆಗಲ್ಲ. ಬೇಡ ಸ್ವಾಮಿ, ನಿಮ್ ಕಾಲಕ್ಕೆ ಬೀಳ್ತೀನಿ ನಾನು. ನಿಮಗೂ ಅವನು ಪುತ್ರನೇ. ಇಷ್ಟೊಂದು ನಿರ್ದಯ ಆಗಬೇಡಿ ಸ್ವಾಮಿ. ಇಲ್ಲ, ಪುತ್ರ ಅಲ್ಲ ಅವನು. ಇಂಥ ಪುತ್ರನನ್ನು ಪುತ್ರ ಅನ್ನೋದು ಅವಮಾನನೇ. ಶತ್ರು ಅವನು ನನಗೆ. ಪಾರಸ, ಪ್ರಣಾಮ ಮಾತೆ. ನನ್ನ ಮಾತೆ ಅಂದೆ. ಈಗ ಮಾತೆ ಶಬ್ದ ಧರ್ಮ ನಿಭಾಯಿಸೋದು ಅನಿವಾರ್ಯ ಆಗಿದೆ. ಯಾವ ಸ್ಥಾನದಲ್ಲಿ ನಿಂತಿದೆಯೋ ಇದು ಅರಗಿನ ಮನೆ. ಇದೇನಾದ್ರೂ ಉರಿದ್ರೆ ಎಲ್ಲ ಸುಟ್ಟು ಬೂದಿಯಾಗಿ ಸರ್ವನಾಶ ಆಗೋವರೆಗೂ ಬೆಂಕಿ ಶಾಂತವಾಗೋದೇ ಇಲ್ಲ. ಇದರಿಂದ ತಪ್ಪಿಸ್ಕೊಳ್ಳೋಕೆ ನಿಂಗೆ ಕೊನೆಯದಾಗಿ ಒಂದು ಅವಕಾಶ ಕೊಡ್ತೀನಿ. ಆ ವಿಷ್ಣುವಿನ ಭಕ್ತಿ ಬಿಟ್ಟು ಬಿಡು, ಈಗ್ಲೇ, ಈ ಕ್ಷಣನೇ. ಆಗ ನೀನು ಈ ಸಾವಿನ ಮನೆಯಿಂದ ಹೊರಗೆ ಹೋಗ್ಬೋದು. ನಿನ್ನ ಜೀವನ ಮತ್ತೆ ಸಾವಿನ ನಡುವೆ ಇರೋ ಈ ದೂರ ಕಡಿಮೆ ಆಗ್ತಿದೆಯಲ್ಲ, ಅದು ಹೆಚ್ಚಾಗುತ್ತೆ. ಇಲ್ದಿದ್ರೆ ಈ ನಿನ್ನ ತಾಯಿ ಹತ್ರ ನಿನ್ನ ಕೊಲ್ಲೋದು ಬಿಟ್ರೆ ಬೇರೆ ಯಾವ ದಾರಿನೂ ಇರೋದಿಲ್ಲ. ಕೃಷ್ಣ, ಪಾರಸ, ನಿನ್ನ ಆತ್ಮದ ಮಾತು ಕೇಳು. ಯಾಕಂದ್ರೆ ಆತ್ಮ ಯಾವತ್ತು ಅನುಚಿತ ಅಥವಾ ಅಸತ್ಯ ಹೇಳೋದಿಲ್ಲ. ಮತ್ತದನ್ನೇ ಹೇಳು. ಮಾತೆ, ನನಗೆ ಮೃತ್ಯು ಒಪ್ಪಿಗೆ ಇದೆ. ಇದ್ರ ಅರ್ಥ ಆಗುತ್ತಾ? ನಾನು ಭಗವಂತ ವಿಷ್ಣುವಿನ ಭಕ್ತಿಯನ್ನು ಬಿಡೋದಿಲ್ಲ.